ರಾಷ್ಟ್ರದ್ರೋಹ ಕಳೆದ 2 ವರ್ಷಗಳಿಂದ ಮೂವರು ರಾಜಕಾರಣಿಗಳ ನಡುವೆ ಸಮರಕ್ಕೆ ಕಾರಣವಾಗಿರುವಂತ ವಿಚಾರ. ಅಂದು ಮೇಲಿದ್ದಂತ ರಾಜಕಾರಣಿ ಇಂದು ಕೆಳಗೆ ನಿಂತಿದ್ರೆ, ಅಂದು ಅಧಿಕಾರದಿಂದ ಹೊರಗಿದ್ದಂತ ನಾಯಕರು ಇಂದು ಅಧಿಕಾರದ ಒಳಗಿದ್ದಾರೆ. ಆದರೆ ಕಿತ್ತಾಟ ಟೀಕೆ ಸಮರಕ್ಕೆ ಕಾರಣವಾಗಿರುವಂತ ವಿಷಯ ಮಾತ್ರ ಅದೇ ರಾಷ್ಟ್ರದ್ರೋಹ. ನಾನು ವಿಚಾರಕ್ಕೆ ಬಂದವರನ್ನ ಕೆಲವೆಲ್ಲ ಸೆಟಲ್ಮೆಂಟ್ ಆಗಿದೆ. ಡಿಕೆ ಸುರೇಶ್, ವಿನಯ್ ಕುಲಕರ್ಣಿ ಇಂಥ ರಾಷ್ಟ್ರದ್ರೋಹಿಗಳು ದೇಶವನ್ನ ಛಿದ್ರ ಮಾಡ್ತೀವಿ ಅಂತ ಹೊರಡ್ತಾರಲ್ಲ, ಅವ್ರಿಗೆ ಗುಂಡಿಕ್ಕಿ ಕೊಲ್ಲಂತ ಕಾನೂನು ತನ್ನಿ. ಒಂದು ಸೆಟಲ್ಮೆಂಟ್, ಒನ್ ರೌಂಡ್ ಸೆಟಲ್ಮೆಂಟ್ ಆಗಿದೆ. ವಾಗ್ಯುದ್ಧ. ಬಿಜೆಪಿ ಕಾಂಗ್ರೆಸ್ ನಾಯಕರ ಮಧ್ಯೆ ಮಾತಿನ ಮಹಾಸಮರವೇ ನಡೀತಿದೆ. ಡಿಕೆ ಸುರೇಶ್ ಪ್ರತ್ಯೇಕ ರಾಷ್ಟ್ರ ಹೇಳಿಕೆಯಿಂದ ಹೊತ್ತಿಕೊಂಡ ಕಿಡಿ ಈಗ ಈಶ್ವರಪ್ಪ ಗುಂಡಿನ ಮಾತಿನಿಂದ ಜ್ವಾಲೆಯಾಗಿ ಧಗಧಗಿಸ್ತಿದೆ. ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಡಿಕೆ ಸುರೇಶ್ ಹೇಳಿಕೆಯನ್ನ ಖಂಡಿಸಿದ್ರು. ಬರೀ ಕೋಪ ಹೊರಹಾಕಿದ್ದಷ್ಟೇ ಅಲ್ಲ, ಡಿಕೆ ಸುರೇಶ್, ವಿನಯ್ ಕುಲಕರ್ಣಿ ಇಬ್ರು ದೇಶದ್ರೋಹಿಗಳು, ಅವರಾಡಿರುವಂತಹ ಮಾತುಗಳನ್ನಾಡುವವರಿಗೆ ಗುಂಡಿಕ್ಕಿ ಕೊಲ್ಲುವ ಕಾನೂನು ತರಬೇಕು ಅಂತ ಘರ್ಜಿಸಿದ್ರು. ಈ ಮಾತುಗಳನ್ನ ಕೇಳಿ ಕೆರಳಿ ಕೆಂಡವಾದ ಕಾಂಗ್ರೆಸ್ ನಾಯಕರು ಇಂದು ಕೆಎಸ್ಇ ವಿರುದ್ಧ ಮುಗಿಬಿದ್ದಿದ್ದಾರೆ. ಕೆಎಸ್ ಈಶ್ವರಪ್ಪ ಮಾತಿಗೆ ಡಿಕೆ ಬ್ರದರ್ಸ್ ಹಾಗೂ ಕಾಂಗ್ರೆಸ್ ನಾಯಕರು ತೀಕ್ಷ್ಣವಾಗಿ ತಿರುಗೇಟು ಕೊಟ್ಟಿದ್ದಾರೆ. ಕೈ ಕಮಲ ನಾಯಕರ ಏಟು ಎದುರೇಟು ಹೇಗಿತ್ತು ಅನ್ನೋದನ್ನೇ ಎಳೆ ಎಳೆಯಾಗಿ ತೋರಿಸ್ತೀವಿ ನೋಡಿ. ರಾಷ್ಟ್ರದ್ರೋಹದ ಮಾತುಗಳನ್ನಾಡುವವರಿಗೆ ಗುಂಡಿಕ್ಕಿ ಕೊಲ್ಲುವ ಕಾನೂನು ತರಬೇಕು ಅಂತ ಈಶ್ವರಪ್ಪ ಮೊನ್ನೆ ದಾವಣಗೆರೆಯಲ್ಲಿ ಗುಡುಗಿದ್ರು. ಇದಕ್ಕಿಂದು ಡಿಕೆ ಸುರೇಶ್ ನಾನೇ ಬರ್ತೀನಿ ಕೊಲ್ಲಿ ಅಂತ ಸವಾಲು ಹಾಕಿದ್ದಾರೆ. ಡಿಕೆ ಸುರೇಶ್, ವಿನಯ್ ಕುಲಕರ್ಣಿ ಇಂಥ ರಾಷ್ಟ್ರದ್ರೋಹಿಗಳು ದೇಶವನ್ನ ಛಿದ್ರ ಮಾಡ್ತೀವಿ ಅಂತ ಹೊರಡ್ತಾರಲ್ಲ, ಅವ್ರಿಗೆ ಗುಂಡಿಕ್ಕಿ ಕೊಲ್ಲಂತ ಕಾನೂನು ತನ್ನಿ. ಯಾಕೆ ಅಲ್ಲಿ ಇಲ್ಲಿ ಯಾಕೆ ಹುಡ್ಕಕ್ಕೆ ಹೋಯ್ತೀರಿ? ನಾನೇ ನಿಮ್ಮ ಮನೆ ಹತ್ರಕ್ಕೆ ಬರ್ತೀನಿ. ಸಮಯ ಅತಿ ಶೀಘ್ರದಲ್ಲೇ ಇನ್ನೊಂದು ವಾರದೊಳಗಡೆ ನಿಗದಿ ಮಾಡಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಸಿದ್ಧರಾಗಿದ್ದೀರಿ? ಯಾವ ಗುಂಡಿಕ್ತಿರೋ, ಕೊಲ್ತಿರೋ, ಕೊಲ್ಲಿಸ್ತಿರೋ ನೋಡೋಣ. ಡಿಕೆ ಸುರೇಶ್ ಕೆಣಕಿದ ಈಶ್ವರಪ್ಪಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮದೇ ಸ್ಟೈಲ್ನಲ್ಲಿ ಕೌಂಟರ್ ಕೊಟ್ಟಿದ್ದಾರೆ. ಈಗಾಗಲೇ ಈಶ್ವರಪ್ಪಗೆ ಒಂದು ಸೆಟಲ್ಮೆಂಟ್ ಆಗಿದೆ. ಡಿಕೆ ಸುರೇಶ್ ಹೆದರುವಂತ ಬ್ಲಡ್ ಅಲ್ಲ ಅಂತ ಮಾರ್ಮಿಕವಾಗಿ ಹೇಳಿದ್ದಾರೆ. ಅಸೆಂಬ್ಲಿಲಿ ಏನೋ ಮಾತಾಡಿದ್ರು, ನಿಮ್ಗೆ ನೆನಪಿದ್ಯಾ? ನಮ್ಮ ಫಾದರ್ನೆಲ್ಲ ಪಾಪ ನೆನೆಸ್ಕೊಂಡಿದ್ರು. ಈಗ ಎಲ್ಲಿದ್ದಾರೆ ಈಶ್ವರಪ್ಪ? ಯಾರು ನಮ್ಮ ಸುದ್ದಿಗೆ ಬಂದಿದ್ದಾರೋ ಅವ್ರದ್ದೆಲ್ಲ ಒಂದೊಂದು ಸ್ಟೇಜ್ ಸೆಟಲ್ಮೆಂಟ್ ಆಗ್ತಾ ಇದೆ. ಅರ್ಥ ಆಯ್ತಾ? ನಾವೇನು ಈಶ್ವರಪ್ಪನ ಯಾವ ಸೆಟಲ್ಮೆಂಟ್ ಗುಂಡಿಗೆ ಕೊಲ್ತೀನಿ ಅಂತ ಕೊಲ್ಲಿ ಬಿಡಿ. ಡಿ ಕೆ ಸುರೇಶು ಈ ಗುಂಡಿಗೆ ಇವಕ್ಕೆಲ್ಲ ಎದುರೋ ಬ್ಲಡ್ ಎಲ್ಲ, ಅದು ಹುಲ್ಲುಗಾಡಿನೂ ಹಿಡ್ಕೊಂಡು ಬರಲಿಲ್ಲ, ಕಿವಿ ಮೇಲೆ ಹೂವು ಹಿಡ್ಕೊಂಡು ಬರಲಿಲ್ಲ. ಇನ್ನು ಕೆಎಸ್ ಈಶ್ವರಪ್ಪ ಹೇಳಿಕೆ ಖಂಡಿಸಿ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಕಾಂಗ್ರೆಸ್ ನಾಯಕರು ದೂರು ನೀಡಿದ್ದಾರೆ. ಇತ್ತ ದಾವಣಗೆರೆ ಪೊಲೀಸರಿಂದ ಈಶ್ವರಪ್ಪಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಶಿವಮೊಗ್ಗದ ಮಲ್ಲೇಶ್ವರ ಬಡಾವಣೆಯಲ್ಲಿರುವ ಈಶ್ವರಪ್ಪ ನಿವಾಸಕ್ಕೆ ಬಂದು ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಪ್ರತಿಕ್ರಿಯೆ ನೀಡಿರುವ ಈಶ್ವರಪ್ಪ, ನನ್ನ ಮೇಲೆ 100 FIR ಹಾಕಿದ್ರೂ ಹೆದರಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತ್ಯಾಕೆ ಹೆದರಲ್ಲ ಅಂತೀರಾ ಅಂತ ಲೇವಡಿ ಮಾಡಿದ್ದಾರೆ. ನಮ್ಗೆ FIR ಹಾಕಿರೋದು ಹೌದು. ನಮಗಿಂತ 100 FIR ಹಾಕಿದ್ರು ಕೂಡ ರಾಷ್ಟ್ರೀಯ ವಿಚಾರದ ಬಗ್ಗೆ, ರಾಷ್ಟ್ರಭಕ್ತಿ ಬಗ್ಗೆ, ರಾಷ್ಟ್ರೀಯ ಸಿದ್ಧಾಂತದ ಬಗ್ಗೆ, ಹಿಂದುತ್ವದ ಬಗ್ಗೆ ಈ ರೀತಿ 100 ಸಿದ್ಧಾಂತಗಳು ಹಾಕಿದ್ರು, ನೋಟಿಸ್ ಬಂದರೂ ಕೂಡ FIR ಹಾಕಿದ್ರು ಕೂಡ ನಾನು ಹೆದರಲ್ಲ. ಒಳ್ಳೇದಿದೆ, ಏನಂತೆ ಹೆದರೋದಿಲ್ಲ ಅಲ್ಲ, ಬಿಟ್ಬಿಡಿ. ಮತ್ತೆ ಯಾಕೆ ಪದೇ ಪದೇ ಹೆದರೋದಿಲ್ಲ ಅಂತ ಹೇಳ್ತಾರೆ? ಇದು ಕೂಡಬೇಕಲ್ಲ. ಕಾಂಗ್ರೆಸ್ ನಾಯಕರಿಗೆ ಈಶ್ವರಪ್ಪ ತಿರುಗೇಟು ಕೊಡ್ತಾ ಮಲ್ಲಿಕಾರ್ಜುನ ಖರ್ಗೆ ಹೊಟ್ಟೆಯಲ್ಲಿ ಕೆಟ್ಟ ಹುಳು ಹುಟ್ಟಿದೆ ಅಂತ ಕುಟುಕಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿರೋ ಪ್ರಿಯಾಂಕ್ ಖರ್ಗೆ ನಮ್ಮ ತಂದೆ ಸಂಭಾಳಿಸ್ತಿದ್ದಾರೆ ಅಂತ ಹೇಳಿದ್ದಾರೆ. ಪ್ರಿಯಾಂಕಾ ಖರ್ಗೆ ತಲೆ ಇಲ್ಲ, ಬುಡ ಇಲ್ಲ, ಏನು ಬೇಕಾದ್ರೂ ಕೂಡ ಹೇಳಿಕೆಗಳು ಕೊಡ್ಬೋದು. ನಾನು ಯಾಕೆ ಹೇಳ್ತೀನಿ ಅಂದರೆ, ಸ್ವತಃ AICC ಅಧ್ಯಕ್ಷರಾದ ಅವರ ಅಪ್ಪ ಪ್ರಿಯಾಂಕಾ ಖರ್ಗೆ ಅವರ ಅಪ್ಪ ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೋಕಸಭೆಯಲ್ಲಿ ಹೇಳಿದ್ದಾರೆ, ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕನೂ ಕೂಡ ಈ ದೇಶ ಒಂದೇ. ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇಂಥ ತಂದೆ ಹೊಟ್ಟೆಯಲ್ಲಿ ಇಂಥ ಕೆಟ್ಟ ಹುಳ ಹುಟ್ಟಿದೆಯಲ್ಲ ಅಂತ ನಂಗೆ ಆಶ್ಚರ್ಯ. ಕರ್ನಾಟಕದವರಿಗೆ, ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ, ಅದ್ರ ಬಗ್ಗೆ ಮಾತನಾಡಿ. ನಾನು ಕೆಟ್ಟ ಹುಳನೋ ಒಳ್ಳೆ ಹುಳನೋ ತಗೊಂಡು ನಿಮ್ಗೇನು ಮಾಡೋದಿದೆ? ನಮ್ಮ ತಂದೆ ತಾಯಿ ತಾನೇ ಸಂಭಾಳಿಸ್ತಾ ಇರೋದು ನಮಗೆ. ನಿಮ್ಮ ಹಿರಿತನಕ್ಕೆ ಗೌರವ ಕೊಟ್ಟು ನೀವು ಮಾತಾಡ್ತಾ ಇದ್ದೀನಿ. ಅಕಸ್ಮಾತ್ ನಿಮಗೆ ಬೇರೆ ಭಾಷೆನಲ್ಲೇ ಅರ್ಥ ಆಗುವಂತೆ ಇದ್ದರೆ ಮರಿಬೇಡಿ,
ನನ್ನ ಮೈನಲ್ಲೂ ಅಂಬೇಡ್ಕರ್ ಅವ್ರ ರಕ್ತ ಹರಿತಾ ಇದೆ. ಶಾಸಕ ಚೆಲುವರಾಯಸ್ವಾಮಿ ಮೊದಲು ಈಶ್ವರಪ್ಪ ಅನಂತಕುಮಾರ್ಗೆ ಗುಂಡಿಕ್ಕಲಿ ಅಂತ ಟಕ್ಕರ್ ಕೊಟ್ಟಿದ್ದಾರೆ. ಈಶ್ವರಪ್ಪನ ಮತ್ತು ಅನಂತಕುಮಾರ್ ಹೆಗಡೆಯವ್ರನ್ನ ಫಸ್ಟು ಅವ್ರು ಗುಡ್ಡಿಕ್ಲಿ ಬಿಜೆಪಿಯವರು, ಆಮೇಲೆ ಉಳಿದವ್ರು ನೋಡ್ತೀವಿ. ಈಶ್ವರಪ್ಪನವ್ರು ಹೇಳಿದರು ನಾವು ಸ್ವಲ್ಪ ದಿವಸದಲ್ಲಿ ಕೇಸರಿನೇ ರಾಷ್ಟ್ರಧ್ವಜ ಮಾಡ್ತೀವಿ ಅಂತ ಹೇಳಿದರು. ಅವ್ರು ಯಾರು ಗುಂಡಿಕ್ಬೇಕು? ಈಶ್ವರಪ್ಪ ಮಾತಿಗೆ ಸಿಟ್ಟಿಗೆದ್ದಿರೋ ಕಾಂಗ್ರೆಸ್ ಕಾರ್ಯಕರ್ತರು ಬೆಂಗಳೂರಿನ ಚಕ್ರವರ್ತಿ ಬಡಾವಣೆಯಲ್ಲಿರುವ ಈಶ್ವರಪ್ಪ ನಿವಾಸಕ್ಕೆ ಪ್ರತಿಭಟನೆ ಮಾಡ್ತಾ ಮುತ್ತಿಗೆ ಹಾಕಲೆತ್ನಿಸಿದ್ರು. ಈ ವೇಳೆ ಸ್ಥಳದಲ್ಲಿದ್ದ ಪೊಲೀಸರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದು ಪರಿಸ್ಥಿತಿ ತಿಳಿಗೊಳಿಸಿದ್ರು. ತಮ್ಮ ಮಾತು ಇಷ್ಟೆಲ್ಲ ಚರ್ಚೆಗೆ ಗ್ರಾಸವಾಗ್ತಿದ್ದಂತೆ ಸ್ಪಷ್ಟನೆ ನೀಡಿರುವ ಈಶ್ವರಪ್ಪ, ನಾನು ಸುರೇಶ್ರನ್ನ ಕೊಲ್ಲಬೇಕು ಅಂತ ಹೇಳಿಲ್ಲ ಅಂದ್ರು. ಇತ ಮಾಜಿ ಸಿಎಂ ಯಡಿಯೂರಪ್ಪ ಮಾತನಾಡಿ ಈಶ್ವರಪ್ಪ ಹೇಳಿಕೆಯನ್ನ ಅಪಪ್ರಚಾರ ಮಾಡಲಾಗ್ತಿದೆ ಅಂತ ಬ್ಯಾಟ್ ಬೀಸಿದ್ದಾರೆ. ನಿಮ್ಮನ್ನ ಗುಂಡಿಕ್ಕಿ ಕೊಲ್ಲಬೇಕು ಅಂತ ಮಾತು ನಾನು ಎಲ್ಲೂ ಹೇಳಿಲ್ಲ, ಹೇಳುವುದಿಲ್ಲ. ಹೇಳಿಕೊಂಡಂತ ದೇಶದ್ರೋಹಿಗಳಿಗೆ ಗುಂಡಿಕ್ಕಿ ಕೊಲ್ಲಬೇಕು ಅನ್ನಂತ ಕಾನೂನು ತಗೊಂಬನ್ನಿ ಅಂತ ಪ್ರಾರ್ಥನೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನಾನು ಮಾಡಿರೋದು. ಅವರು ಹೇಳಿದಂಥ ಮಾತನ್ನ ಬೇರೆ ಅಪಾರ್ಥ ಕಲ್ಪಿಸೋ ರೀತಿ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಈಶ್ವರಪ್ಪ ಹೇಳಿರುವಂಥದ್ದು ದೇಶದ್ರೋಹಿಗಳಿಗೆ ಗುಂಡಿಕ್ಕಿ ಕೊಲ್ಲುವಂಥ ಒಂದು ಕಾನೂನು ತನ್ನಿ ಅಂತ ಹೇಳಿರುವಂಥದ್ದು. ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ದಿನದಿನಕ್ಕೂ ಮಾತಿನ ಕಾಳಗ ಜೋರಾಗಿದೆ. ಸದ್ಯ ಈಶ್ವರಪ್ಪ ಹೇಳಿಕೆಯಿಂದ ಕಾಂಗ್ರೆಸ್ ನಾಯಕರು ಕೆರಳಿ ಕೆಂಡವಾಗಿದ್ದು, ಇದು ಮತ್ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್, TV9.